ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಪೂರ್ವ ಭಾಗದಲ್ಲಿ ಇನ್ನೂ ಒಂದು ಶತ್ರು ನಿಧಾನಕ್ಕೆ ತಲೆ ಎತ್ತಾ ಇದೆ. ಯುನಸ್ ಹೋದ ಮೇಲೆ ಬಾಂಗ್ಲಾದೇಶ ಹಾಗೂ ಭಾರತದ ಸಂಬಂಧಗಳು ಸುಧಾರಣೆ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಬಾಂಗ್ಲಾ ಭಾರತದ ವಿರುದ್ಧ ಹೆಡೆ ಎತ್ತಲಿ ಅಂತ ಸಾಕಷ್ಟು ದೇಶಗಳು ಹೊರಗೆ ಕಾಯ್ತಾ ಇವೆ. ಅದಕ್ಕೆ ಸರಿಯಾಗಿ ಇಸ್ಲಾಮಿಕ್ ನ್ಯಾಟೋ ಕೂಡ ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ಭಾರತದಿಂದ ಸುತ್ತುವರಿಯಲ್ಪಟ್ಟಿರೋ ಬಾಂಗ್ಲಾದೇಶವನ್ನ ಇಸ್ಲಾಮಿಕ್ ನ್ಯಾಟೋಗೆ ಸೇರ್ಪಡೆ ಮಾಡಿಕೊಂಡು ಬಿಡೋದಕ್ಕೆ ಸದ್ದಿಲ್ಲದೆ ಪ್ರಯತ್ನಗಳು ಆರಂಭ ಆಗಿವೆ. ಮಜಾ ಅಂದ್ರೆ ಅದರ ನೇತೃತ್ವವನ್ನ ಪಾಕಿಸ್ತಾನ ಅಲ್ಲ, ಟರ್ಕಿ ಕೂಡ ಅಲ್ಲ, ಬದಲಿಗೆ ಸೌದಿ ಅರೇಬಿಯಾ ವಹಿಸಿಕೊಂಡಿದೆ. ಇಲ್ಲಿ ನಡೀತಿರೋ ಬೆಳವಣಿಗೆಗಳು ನ್ಯಾಟೋ ವಿರುದ್ಧ ಭಾರತ ಅರಬ್ಬಿ ಸಮುದ್ರದಲ್ಲಿ ಕ್ವಾಡ್ ರಚನೆಯೊಂದಕ್ಕೆ ಮುಂದಾಗುವ ಸಾಧ್ಯತೆಗಳನ್ನು ಕೂಡ ಹೆಚ್ಚು ಮಾಡ್ತಾ ಇವೆ. ಹಾಗಾದ್ರೆ ಏನಿದು ಬಾಂಗ್ಲಾದ ಹೊಸ ಆಟ? ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಯುನಸ್ ಆಡಳಿತ ಇದ್ದಾಗ ಅದು ಸಂಪೂರ್ಣವಾಗಿ ಭಾರತ ವಿರೋಧಿಯಾಗಿ ಬದಲಾಗಿತ್ತು. ಪಾಕಿಸ್ತಾನ ಮತ್ತು ಟರ್ಕಿಗಳ ಜೊತೆ ಬಾಂಗ್ಲಾ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ತು. ಭಾರತದ ವಿರುದ್ಧ ಯುನಸ್ ಅವಕಾಶ ಸಿಕ್ಕಾಗ್ಲೆಲ್ಲ ಮಾತಾಡೋದಕ್ಕೆ ಶುರು ಮಾಡಿದ್ದು, ಚೈನಾಗೆ ಬಾಂಗ್ಲಾದಲ್ಲಿ ಹೆಚ್ಚು ಅವಕಾಶಗಳನ್ನು ಕೊಟ್ಟಿದ್ದು, ಇದೆಲ್ಲ ಕೂಡ ಆಯಿತು. ಈಗ ಅಲ್ಲಿ ಯುನಸ್ ಇಲ್ಲ, BNP ಸರ್ಕಾರ ಬಂದಿದೆ. ಚುನಾಯಿತ ಸರ್ಕಾರ ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ BNP ಅನ್ನೋದು ಯಾವತ್ತೂ ಭಾರತದ ಜೊತೆ ಸ್ನೇಹದಿಂದ ವರ್ತಿಸಿದ ಪಕ್ಷ ಅಲ್ವೇ ಅಲ್ಲ. ಈಗ ಕೂಡ ತೀರಾ ಯುನಸ್ ಇದ್ದಾಗಿನ ಹಾಗೆ ಬಹಿರಂಗವಾಗಿ ಸಂಬಂಧಗಳು ಕೆಟ್ಟಿರೋದರ ಪ್ರದರ್ಶನ ಆಗ್ತಾ ಇಲ್ಲ. ಆದ್ರೆ ಸಂಬಂಧಗಳ ಸುಧಾರಣೆ ಅಂತೂ ಏನೂ ಆದಂತೆ ಕಾಣ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶ ಇಸ್ಲಾಮಿಕ್ ನ್ಯಾಟೋದ ಭಾಗ ಆಗುತ್ತಾ ಅನ್ನೋ ಅನುಮಾನಗಳು ಅಲ್ಲಿ ಗರಿ ಬಿಚ್ಕೊಳ್ಳೋದಕ್ಕೆ ಶುರು ಮಾಡಿವೆ. ಇಸ್ಲಾಮಿಕ್ ನ್ಯಾಟೋ ಬಗ್ಗೆ ನಿಮಗೆ ಗೊತ್ತಿದೆ. ಪಾಕಿಸ್ತಾನ, ಸೌದಿ ಅರೇಬಿಯಾ ಹಾಗೂ ಟರ್ಕಿಗಳು ಸೇರ್ ಮಾಡಿಕೊಂಡಿರೋ ಕೂಟ ಇದು. ಇದನ್ನು ಜಗತ್ತಿನ ಎಲ್ಲ ಇಸ್ಲಾಮಿಕ್ ದೇಶಗಳ ಬಳಿಗೆ ತಗೊಂಡು ಹೋಗಬೇಕು ಅಂತ ಇವರು ಅಂದ್ಕೋತಾ ಇದ್ದಾರೆ. ಇದರ ಹಿಂದೆ ಟ್ರಂಪ್ ನೆರಳಿದೆ. ಸುನ್ನಿ ಶಿಯಾಗಳನ್ನ ಒಡೆಯೋದಕ್ಕೆ ಟ್ರಂಪ್ ಇಂಥ ಕೂಟವನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗುತ್ತಾದ್ರೂ ಅಲ್ಲಿ ಅಂಥದ್ದೊಂದು ಕೂಟ ಹುಟ್ಟಿರೋದು ಇಸ್ರೇಲ್ಗೆ ಇಷ್ಟ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಈ ಕೂಟವನ್ನ ಸೇರೋದಕ್ಕೆ ಈಜಿಪ್ಟ್ಗೆ ಕರೆ ಕೊಡಲಾಗಿತ್ತು. ಆದ್ರೆ ಅದರ ಬಗ್ಗೆ ಈಜಿಪ್ಟ್ ಆಸಕ್ತಿಯನ್ನು ತೋರಲಿಲ್ಲ. ಇನ್ನು ಸೌದಿ ಅರೇಬಿಯಾ ಕೂಡ ಈಜಿಪ್ಟ್ ಬಗ್ಗೆ ಹೆಚ್ಚು ಆಸೆಯನ್ನೇನು ಇಟ್ಕೊಂಡಿಲ್ಲ. ಈಜಿಪ್ಟ್ ಈ ಕೂಟ ಸೇರ್ಲಿ ಅಂತ ಟರ್ಕಿ ಬಯಸ್ತಾ ಇದೆ. ಆದ್ರೆ ಟರ್ಕಿಯ ಮಾತು ಕೇಳಿದ್ರೆ ಇಸ್ರೇಲಿನ ವಿರೋಧವನ್ನ ಕಟ್ಕೋಬೇಕು. ಹೀಗಾಗಿ ಈಜಿಪ್ಟ್ ಸದ್ಯಕ್ಕೆ ಅಂಥ ರಿಸ್ಕ್ ತಗೊಳ್ಳೋದಕ್ಕೆ ಸಿದ್ಧ ಇಲ್ಲ. ಈ ನಡುವೆ ಬಾಂಗ್ಲಾದೇಶ ನ್ಯಾಟೋದ ಭಾಗ ಆಗ್ಲಿ ಅಂತ ಈ ದೇಶಗಳು ಬಯಸ್ತಾ ಇವೆ. ಬಾಂಗ್ಲಾಗೆ ಗಾಳ ಹಾಕೋ ಕೆಲಸ ಕೂಡ ಅಲ್ಲಿ ಶುರುವಾಗಿದೆ. ಈ ಬಗ್ಗೆ ಟರ್ಕಿಯ ಸರ್ಕಾರಿ ಮಾಧ್ಯಮ ಒಂದು ವರದಿಯನ್ನ ಪಬ್ಲಿಷ್ ಮಾಡಿದೆ. ಅದರಲ್ಲಿ ಬಾಂಗ್ಲಾದೇಶ ಯಾವ ಕಾರಣಕ್ಕೆ ಇಸ್ಲಾಮಿಕ್ ನ್ಯಾಟೋನ ಸೇರಬೇಕು ಅನ್ನೋದನ್ನ ವಿವರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಬಾಂಗ್ಲಾದೇಶ ಭಾರತದಿಂದ ಸುತ್ತುವರೆದಿರೋದ್ರಿಂದ ಅವರು ಆತಂಕದಲ್ಲಿ ಬದುಕೋ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆಯಂತೆ. ಭಾರತದ ಒತ್ತಡದ ಕಾರಣಕ್ಕೆ ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಅಳವಡಿಸಿಕೊಳ್ಳೋದಕ್ಕೆ ಬಾಂಗ್ಲಾಗೆ ಸಾಧ್ಯ ಆಗ್ತಿಲ್ವಂತೆ. ಹೀಗಾಗಿ ಇಸ್ಲಾಮಿಕ್ ನ್ಯಾಟೋ ಸೇರಿದ್ರೆ ಪಾಕಿಸ್ತಾನ, ಟರ್ಕಿ ಹಾಗೂ ಸೌದಿಯ ಬೆಂಬಲ ಅವರಿಗೆ ಸಿಗುತ್ತೆ. ಅಗತ್ಯ ಬಿದ್ದಾಗ ಇಸ್ಲಾಮಿಕ್ ಸೇನೆ, ಆಯುಧಗಳು ಇವೆಲ್ಲ ಅವ್ರ ಪರ ಹೋರಾಟಕ್ಕೆ ಬರುತ್ತವೆ. ದೊಡ್ಡ ಇಸ್ಲಾಮಿಕ್ ನ್ಯಾಟೋ ಬೆಂಬಲ ಸಿಕ್ಕಿಬಿಟ್ರೆ ಬಾಂಗ್ಲಾ ಧೈರ್ಯವಾಗಿ ತನ್ನ ಸಾರ್ವಭೌಮತ್ವವನ್ನು ಅನುಭವಿಸೋದಕ್ಕೆ, ಸ್ವತಂತ್ರವಾಗಿ ವಿದೇಶಾಂಗ ನೀತಿಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಟರ್ಕಿಯ ವರದಿ ಹೇಳ್ತಾ ಇದೆ. ಗೆಳೆಯರೆ, ನೀವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡೋದಷ್ಟೇ ಅಲ್ಲ, ಇಲ್ಲಿ ನೀವು ಕೂಡ ಒಂದಷ್ಟು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬಹುದು. ಆ ಮೂಲಕ ಒಂದಷ್ಟು ಹಣ ಕೂಡ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ನೀವು ಯಾವುದೋ ವ್ಯಾಪಾರ ಮಾಡ್ತಾ ಇದ್ದೀರಿ, ನಿಮಗೇನೋ ಟ್ಯಾಲೆಂಟ್ ಇದೆ, ನಿಮಗೆ ಬೇರೆಯವರಿಗೆ ಗೊತ್ತಿದ್ದಕ್ಕಿಂತಲೂ ಸ್ವಲ್ಪ ಹೆಚ್ಚು ಏನೋ ಗೊತ್ತಿದೆ, ಒಂದಷ್ಟು ಸಮಯ ಇದೆ, ಅದನ್ನು ಕ್ರಿಯೇಟಿವ್ ಆಗಿ ಬಳಸ್ಕೊಳ್ಳೋ ಮನಸ್ಸಿದೆ ಅಂದರೆ ಖಂಡಿತ ನೀವೊಂದು ಯೂಟ್ಯೂಬ್ ಚಾನಲನ್ನು ಮಾಡಬಹುದು. ಮತ್ತು ಅದರಿಂದ ನಿಮ್ಮ ಟ್ಯಾಲೆಂಟನ್ನು, ನಿಮಗೆ ಗೊತ್ತಿರೋ ವಿಷಯಗಳನ್ನು ಜನಕ್ಕೆ ತಲುಪಿಸೋದಷ್ಟೇ ಅಲ್ಲ, ನೀವೊಂದಷ್ಟು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವೇನು ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ಯೂಟ್ಯೂಬನ್ನು ಹೇಗೆ ಮಾಡಬೇಕು, ಅದನ್ನ ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ತರಬೇತಿಯನ್ನ ನಾವು ಕೊಡ್ತೀವಿ. ಹಾಗೆ ಈಗಾಗಲೇ ನೀವು ಚಾನಲ್ ಅನ್ನ ಮಾಡಿದಿರಿ, ಅದನ್ನ ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರು ನಿಮಗೆ ಅದರ ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಸೆಪ್ಟೆಂಬರ್ 11, 12, 13ರಂದು ಯೂಟ್ಯೂಬ್ ತರಬೇತಿ ಶಿಬಿರವನ್ನು ನಮ್ಮಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ನೀವು ಹೇಗೆಲ್ಲ ಏನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ 3 ದಿನಗಳ ತರಬೇತಿಯಲ್ಲಿ ನಿಮಗೆ ಹೇಳಿಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9937379459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಇಲ್ಲಿ ಬಾಂಗ್ಲಾ ಯಾವತ್ತು ಭಾರತದ ಒತ್ತಡದಲ್ಲಿತ್ತು? ಭಾರತೀಯ ಸೇನೆ ಬಾಂಗ್ಲಾದೇಶವನ್ನು ಯಾವತ್ತಾದರೂ ಹೆದರಿಸಿತ್ತಾ? ಇವತ್ತಿಗೂ ಬಾಂಗ್ಲಾ ತನ್ನ ನಿರ್ಧಾರಗಳನ್ನು ಸ್ವತಂತ್ರವಾಗಿ ತಗೊಳ್ತಾ ಇದೆ. ಹಾಗಲ್ಲದೆ ಇದ್ದಿದ್ರೆ ಚಿತ್ತಗಾಂಗ್ ಪೋರ್ಟನ್ನು ಚೈನಾಗೆ ಬಿಟ್ಕೊಡೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ತೀಸ್ತಾ ಪ್ರಾಜೆಕ್ಟ್ ಚೈನಾದ ಪಾಲಾಗ್ತಾ ಇತ್ತಾ? ಕರ್ನಾಫುಲಿ ಟನಲ್ ವರ್ಕನ್ನು ಚೈನಾಗೆ ಕೊಡೋದಕ್ಕೆ ಆಗ್ತಾ ಇತ್ತಾ?
ಪಾಯ್ರಾ ಪೋರ್ಟ್ ನಿರ್ಮಾಣವನ್ನ ಚೈನಾ ಮಾಡೋದಿಕ್ಕೆ ಆಗ್ತಾ ಇತ್ತಾ? ಅಲ್ಲಿ ನಡೀತಿರೋದೆಲ್ಲ ಚೈನಾ ಪ್ರಾಜೆಕ್ಟ್ಗಳೇ. ಇನ್ನು ಬಾಂಗ್ಲಾದಲ್ಲಿನ ಪಾಕಿಸ್ತಾನದ ರಾಯಭಾರ ಕಚೇರಿಯಲ್ಲಿ ISI ಸಿಬ್ಬಂದಿಯನ್ನ ಇಟ್ಕೊಳ್ಳೋದಿಕ್ಕೆ ಬಾಂಗ್ಲಾ ಅನುಮತಿಯನ್ನು ಕೊಟ್ಟಿದೆ. ಪಾಕಿಸ್ತಾನದ ಹಡಗುಗಳಿಗೆ ಬಾಂಗ್ಲಾದ ಬಂದರುಗಳಿಗೆ ಮುಕ್ತ ಅವಕಾಶವನ್ನು ಕೂಡ ಕೊಡಲಾಗಿದೆ. ಅವರಿಗೆ ಅವರ ವಿದೇಶಾಂಗ ನೀತಿಯನ್ನ ಸ್ವತಂತ್ರವಾಗಿ ರೂಪಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗದೆ ಇದ್ದಿದ್ರೆ ಇಷ್ಟೆಲ್ಲ ಮಾಡೋದಿಕ್ಕೆ ಅವರಿಗೆ ಭಾರತ ಬಿಡ್ತಾ ಇತ್ತಾ? ನಾನ್ಸೆನ್ಸ್. ಇನ್ನು ಬಾಂಗ್ಲಾನ ಮಣಿಸಬೇಕು, ಮಡಚಿ ಮೂಲೆಗಿಡಬೇಕು ಅಂದುಕೊಂಡ್ರೆ ಭಾರತಕ್ಕೆ ಇಲ್ಲಿ ಸಾಕಷ್ಟು ದಾರಿಗಳಿವೆ. ಜಸ್ಟ್ ಅವರಿಗೆ ಪವರ್ ಸಪ್ಲೈ ನಿಲ್ಲಿಸಿ ಇಂಧನ ಸರಬರಾಜನ್ನ ಕಡಿತಗೊಳಿಸ್ಬಿಟ್ರೆ ಸಾಕು, ಬಾಂಗ್ಲಾ ಕತ್ತಲಲ್ಲಿ ಮುಳುಗ್ ಹೋಗುತ್ತೆ. ಭಾರತ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಕೊಡದೇ ಇದ್ರೆ ಅದನ್ನ ಅವರು ಚೈನಾದಿಂದ ಆಮದು ಮಾಡ್ಕೋಬೇಕಾಗುತ್ತೆ ಅಥವಾ ಅರಬ್ ದೇಶಗಳಿಂದ ಅದನ್ನ ತಂದುಕೋಬೇಕು. ಅದರ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಕೂಡ ಅಲ್ಲಿ ಇಂಧನ ಬೆಲೆ ಏರಿಕೆಗೆ ಕಾರಣ ಆಗುತ್ತೆ. ಭಾರತ ರಾ ಮೆಟೀರಿಯಲ್ ಕೊಡೋದನ್ನ ನಿಲ್ಲಿಸ್ಬಿಟ್ರೆ ಅವರ ಗಾರ್ಮೆಂಟ್ ಇಂಡಸ್ಟ್ರಿ ಮಲಗುತ್ತೆ, ಲಕ್ಷಾಂತರ ಜನ ನಿರುದ್ಯೋಗಿಗಳಾಗ್ತಾರೆ. ಎರಡೂ ದೇಶಗಳ ನಡುವಿನ ಗಂಗಾ ನೀರು ಹಂಚಿಕೆ ಒಪ್ಪಂದ ಈಗ ಡಿಸೆಂಬರ್ ಅಲ್ಲಿ ನವೀಕೃತಗೊಳ್ಳಬೇಕು. ಅದನ್ನು ಮುಂದುವರಿಸೋದಿಲ್ಲ ಅಂತ ಭಾರತ ಹೇಳಿದ್ರೂ ಕೂಡ ಬಾಂಗ್ಲಾ ನೀರಿಲ್ಲದೆ ಒಣಗಿ ಹೋಗೋದಿಕ್ಕೆ ಶುರು ಮಾಡುತ್ತೆ. ಇಷ್ಟೆಲ್ಲ ಇದ್ದು ಭಾರತ ಬಾಂಗ್ಲಾದ ಮೇಲೆ ಒತ್ತಡವನ್ನೇನು ಹೇರ್ತಾ ಇಲ್ಲ. ಅವರು ಪಾಡಿಗೆ ಅವ್ರನ್ನ ಇರೋದಕ್ಕೆ ಬಿಟ್ಟಿದೆ. ಆದರೆ ಬಾಂಗ್ಲಾ ಇಸ್ಲಾಮಿಕ್ ದೇಶ ಆಗೋ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ. ಅದನ್ನ ಇಸ್ಲಾಮಿಕ್ ನ್ಯಾಟೋ ನಾಳೆ ವಿಪರೀತವಾಗಿ ಆಕರ್ಷಿಸಿದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಯಾಕೆಂದ್ರೆ ಇಸ್ಲಾಮಿಕ್ ದೇಶಗಳಿಗೆ ಬೇರೆ ಏನೂ ಗೊತ್ತಿಲ್ಲದೆ ಇದ್ರು ವಿಕ್ಟಿಮ್ ಕಾರ್ಡ್ ಹಿಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿದೆ. ಸೊ ಅದನ್ನು ಹಿಡ್ಕೊಂಡೆ ನಾಳೆ ಅವರು ಇಸ್ಲಾಮಿಕ್ ನ್ಯಾಟೋನ ಅಪ್ಪಿಕೊಂಡು ಬಿಡಬಹುದು. ಯಾಕೆ ಹೀಗೆ ಹೇಳ್ತಾ ಇರೋದು ಅಂದ್ರೆ, ಬಾಂಗ್ಲಾದೇಶದ ಪ್ರಧಾನಿ ತಾರಿಕ್ ರೆಹಮಾನ್ ಅವರಿಗೆ ಭಾರತ ಬ್ರಿಕ್ಸ್ ಸಭೆಗೆ ಆಹ್ವಾನವನ್ನು ಕೊಡ್ತು. ಆದರೆ ರೆಹಮಾನ್ ಭಾರತಕ್ಕೆ ಬರ್ತಾ ಇಲ್ಲ. ಇನ್ನು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ರೆಹಮಾನ್ ಮೊದಲ ಭೇಟಿ ಪಕ್ಕದಲ್ಲಿನ ಭಾರತ ಆಗಿರಲಿಲ್ಲ, ಬದಲಿಗೆ ಚೈನಾ ಆಗಿತ್ತು. ಇನ್ನು ಬಾಂಗ್ಲಾದ ಮಿಲಿಟರಿ ಇಂಟೆಲಿಜೆನ್ಸ್ ಮುಖ್ಯಸ್ಥ ಕೈಸರ್ ರಶೀದ್ ಚೌಧರಿ ನಿಯೋಗ ಇತ್ತೀಚೆಗೆ ಭಾರತಕ್ಕೆ ಭೇಟಿ ಕೊಡ್ತು. ಅದು ದ್ವಿಪಕ್ಷೀಯ ಸಂಬಂಧ ಮತ್ತು ಗಡಿ ಭದ್ರತೆಯ ಬಗೆಗಿನ ಚರ್ಚೆಗೆ ಇಲ್ಲಿಗೆ ಬಂದಿತ್ತು. ಆ ನಂತರ ನಿಯೋಗ ಪಾಕಿಸ್ತಾನಕ್ಕೆ ಹೋಯಿತು. ಪಾಕಿಸ್ತಾನದ ಜೊತೆ ಬಾಂಗ್ಲಾ ಯಾವ ಗಡಿಯನ್ನು ಹಂಚಿಕೊಳ್ಳೋದಿಲ್ಲ. 1971 ನಂತರ ಪಾಕಿಸ್ತಾನಕ್ಕೆ ಭೇಟಿ ಕೊಡೋದನ್ನ ಮತ್ತು ಪಾಕಿಗಳ ಜೊತೆ ಸಂಬಂಧ ಇಟ್ಕೊಳ್ಳೋದನ್ನ ಕೂಡ ಬಾಂಗ್ಲಾ ಅವಮಾನ ಅಂತ ಭಾವಿಸ್ತಾ ಇತ್ತು. ಬಾಂಗ್ಲಾ ಜನರ ಮೇಲೆ ನಡೆದ ದೌರ್ಜನ್ಯಗಳು, ನರಮೇಧಕ್ಕೆ ಪಾಕಿಸ್ತಾನ ಇದುವರೆಗೆ ಕ್ಷಮೆನೂ ಕೇಳಿಲ್ಲ. ಸೊ ಬಾಂಗ್ಲಾ ಪಾಕಿಸ್ತಾನವನ್ನ ತನ್ನ ಮಿತ್ರ ಅಂತ ಪರಿಗಣಿಸ್ತಾ ಇರಲಿಲ್ಲ. ಈ ಹಿಂದೆ BNP ಸರ್ಕಾರ ಇದ್ದಾಗ ಕೂಡ ಅವರು ಪಾಕಿಸ್ತಾನದ ಜೊತೆ ಏನೇ ಸಂಬಂಧಗಳನ್ನು ಇಟ್ಕೊಂಡಿದ್ರು ಅದನ್ನು ಬಹಿರಂಗ ಸಂಬಂಧಗಳನ್ನಾಗಿ ಮಾಡಿಕೊಂಡಿರಲಿಲ್ಲ. ಆದರೆ ಈಗ ಬಾಂಗ್ಲಾದ ಮಿಲಿಟರಿ ಇಂಟೆಲಿಜೆನ್ಸ್ ಅಧಿಕಾರಿಗಳು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಕೂಡ ಚರ್ಚೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇನ್ನು ಭಾರತಕ್ಕೆ ಬಾರದ ರೆಹಮಾನ್ಗೆ ಸೌದಿ ಅರೇಬಿಯಾ ಆಹ್ವಾನವನ್ನು ಕಳುಹಿಸಿಕೊಟ್ಟಿದೆ. ಸೌದಿಯ ಯುವರಾಜ ಸಲ್ಮಾನ್ ಬಾಂಗ್ಲಾ ಪ್ರಧಾನಿ ತಾರಿಕ್ ರೆಹಮಾನ್ಗೆ ಆಮಂತ್ರಣವನ್ನು ಕಳಿಸಿದ್ದಾರೆ ಮತ್ತು ರೆಹಮಾನ್ ಸೌದಿಗೆ ಹೋಗೋದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿ ಆಗಿದೆ. ಸೌದಿಯ ಈ ಭೇಟಿ ಸಂದರ್ಭದಲ್ಲಿ ಇಸ್ಲಾಮಿಕ್ ನ್ಯಾಟೋ ಸದಸ್ಯತ್ವದ ಬಗ್ಗೆ ಮಾತುಕತೆಗಳು ಆಗುತ್ತವೆ. ಆದರೆ ಈ ಭೇಟಿಗೆ ದಿನಾಂಕ ಅನ್ನೋದು ಇನ್ನೂ ನಿಗದಿ ಆಗಿಲ್ಲ. ಗೆಳೆಯರೆ, ಇಲ್ಲಿ ಬಾಂಗ್ಲಾಗೆ ಇಸ್ಲಾಮಿಕ್ ನ್ಯಾಟೋ ಸೇರೋದ್ರಿಂದ ಸಾಕಷ್ಟು ಲಾಭಗಳಾಗಬಹುದು ಅಂತ ಅನ್ನಿಸ್ತಾ ಇರಬೇಕು. ಯಾಕೆಂದ್ರೆ ಈಗಾಗಲೇ ಯುನಸ್ ಕಾಲದಲ್ಲೇ ಬಾಂಗ್ಲಾ ಪಾಕಿಸ್ತಾನದ ಜೊತೆ ಸಂಬಂಧಗಳನ್ನ ಸುಧಾರಣೆ ಮಾಡಿಕೊಂಡಾಗಿದೆ. ಜೊತೆಗೆ ಟರ್ಕಿಯ ಆಯುಧಗಳನ್ನು ಕೂಡ ಬಾಂಗ್ಲಾ ಖರೀದಿ ಮಾಡಿದೆ. ಡ್ರೋನುಗಳು ಟರ್ಕಿಯಿಂದ ಬಂದಿವೆ. ಟರ್ಕಿ ಜೊತೆ ಅವರಿಗೆ ರಕ್ಷಣಾ ಒಪ್ಪಂದ ಆಗಿದೆ. ಇನ್ನು ಈಗ ಇಸ್ಲಾಮಿಕ್ ನ್ಯಾಟೋಗೆ ಸೇರ್ಪಡೆ ಕೂಡ ಆದ್ರೆ ಟರ್ಕಿಯ ಆಯುಧಗಳು ಸುಲಭವಾಗಿ ಸಿಗ್ತಾ ಹೋಗುತ್ತವೆ. ಪಾಕಿಸ್ತಾನದ ಜೊತೆಗಿನ ಸಂಬಂಧಗಳನ್ನ ಆ ಕೂಟದ ಹೆಸರಲ್ಲಿ ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಪಾಕಿಸ್ತಾನಕ್ಕೆ ಬಾಂಗ್ಲಾದಲ್ಲೊಂದು ನೆಲೆ ಸಿಕ್ಕರೆ ಭಾರತದ ವಿರುದ್ಧ ಇಂಟೆಲಿಜೆನ್ಸ್ಗೆ ಅವರಿಗೆ ಅವಕಾಶಗಳು ಹೆಚ್ಚಾಗುತ್ತವೆ. ಅಲ್ಲಿ BNP ಈ ಹಿಂದೆ ಆಡಳಿತ ನಡೆಸ್ತಾ ಇದ್ದ ಕಾಲದಲ್ಲಿ ಕೂಡ ಅವರು ಭಾರತದ ವಿರುದ್ಧ ಸಾಕಷ್ಟು ಪಿತೂರಿಗಳಲ್ಲಿ ಭಾಗಿಯಾಗಿದ್ರು. ಈಶಾನ್ಯ ಭಾಗದಲ್ಲಿನ ಪ್ರತ್ಯೇಕತಾವಾದಿಗಳಿಗೆ ಆಯುಧ, ಹಣ ಕೊಡೋದಕ್ಕೆ ಚೈನಾಗೆ ಮೀಡಿಯೇಟರ್ ಥರ ಕೆಲಸ ಮಾಡ್ತಾ ಇದ್ದದ್ದು ಇದೇ ಬಾಂಗ್ಲಾದೇಶ. ಇನ್ನು ಈಗ ಇಸ್ಲಾಮಿಕ್ ನ್ಯಾಟೋದ ಭಾಗ ಕೂಡ ಆಗ್ಬಿಟ್ರೆ ಪಾಕಿಸ್ತಾನ ಮತ್ತು ಟರ್ಕಿಯ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಬಾಂಗ್ಲಾದಲ್ಲಿ ಬಂದು ಕೂತ್ಕೊಳ್ಳುತ್ತವೆ. ಆ ಮೂಲಕ ಭಾರತದ ಪೂರ್ವ ಭಾಗದಲ್ಲಿ ಒತ್ತಡವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಬಾಂಗ್ಲಾದೇಶದಲ್ಲಿ ಬಡತನ ಮತ್ತು ಮತಾಂಧತೆ ಎರಡೂ ದೊಡ್ಡ ಪ್ರಮಾಣದಲ್ಲೇ ಇವೆ. ಹೀಗಾಗಿ ಅಲ್ಲಿಗೆ ಪಾಕ್ ಮೂಲದ ಭಯೋತ್ಪಾದಕ ಸಂಘಟನೆಗಳು ಕೂಡ ತಮ್ಮ ಜಾಲಗಳನ್ನು ವಿಸ್ತರಿಸೋದಕ್ಕೆ ಅವಕಾಶ ಆಗತ್ತೆ. ಭಾರತದ ವಿರುದ್ಧ ಪಾಕಿಸ್ತಾನ, ಟರ್ಕಿ ಮತ್ತು ಚೈನಾಗಳಿಗೆ ಒಂದು ಆಯಕಟ್ಟಿನ ಜಾಗ ಆಗಿ ಈ ಬಾಂಗ್ಲಾದೇಶ ಬದಲಾಗತ್ತೆ. ಇದೆಲ್ಲದರ ಜೊತೆ ಬಾಂಗ್ಲಾಗೆ ಸೌದಿ ಅರೇಬಿಯಾದಿಂದ ಸಾಲ, ಹೂಡಿಕೆಗಳು, ಇಂಧನ ಇವೆಲ್ಲ ಯಥೇಚ್ಛವಾಗಿ ಸಿಗೋ ಸಾಧ್ಯತೆಗಳು ಇರುತ್ತವೆ. ಹೀಗಾಗಿ ಬಾಂಗ್ಲಾ ಕೂಡ ಈ ಕೂಟವನ್ನು ಸೇರೋದಕ್ಕೆ ಆಸಕ್ತಿಯನ್ನು ತೋರಿಸಿದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಅಂಥದ್ದೇನಾದರೂ ಇಲ್ಲಿ ನಡೆದ್ರೆ
ಅದು ಭಾರತಕ್ಕೆ ಒಂದು ದೊಡ್ಡ ಥ್ರೆಟ್ ಅಂತಲೇ ಅನ್ನಿಸ್ಕೊಳ್ಳುತ್ತೆ ಮತ್ತು ಭಾರತ ಪಾಕಿಸ್ತಾನದಲ್ಲಿ ಎಷ್ಟು ಅಲರ್ಟ್ ಆಗಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಬಾಂಗ್ಲಾದ ಗಡಿಯನ್ನು ಕೂಡ ಅಲರ್ಟ್ ಮೋಡಲ್ಲಿ ಇಡಬೇಕಾಗಿ ಬರುತ್ತೆ. ಇದರ ಜೊತೆಗೆ ಭಾರತದ ವಿರುದ್ಧ ಪಾಕಿಸ್ತಾನ ಮತ್ತು ಟರ್ಕಿಗಳ ಷಡ್ಯಂತ್ರಕ್ಕೆ ಈ ಬಾಂಗ್ಲಾದೇಶವನ್ನ ಸಿದ್ಧಗೊಳಿಸೋ ಜವಾಬ್ದಾರಿಯನ್ನ ಸೌದಿ ಅರೇಬಿಯಾ ಹೊತ್ತಿದೆ ನೋಡಿ. ಈ ವಿಷಯದಲ್ಲಿ ಕೂಡ ಭಾರತ ಎಚ್ಚರಗೊಳ್ಳಬೇಕಾಗತ್ತೆ. ಅರಬ್ಬಿ ಸಮುದ್ರದಿಂದ ಮೆಡಿಟರೇನಿಯನ್ನವರೆಗೆ ಭಾರತ, UAE, ಇಸ್ರೇಲ್ ಹಾಗೂ ಗ್ರೀಸ್ ಕೂಟವೊಂದು ಏನು ಸಿದ್ಧ ಆಗ್ತಾ ಇದೆ ಅದು ತನ್ನ ಕಾರ್ಯಚಟುವಟಿಕೆಗಳನ್ನು ಮತ್ತಷ್ಟು ವೇಗಗೊಳಿಸಬೇಕಾಗತ್ತೆ. ಪಾಕಿಸ್ತಾನ ಮತ್ತು ಟರ್ಕಿಗಳನ್ನು ಮಟ್ಟ ಹಾಕೋ ನಿಟ್ಟಲ್ಲಿ ಭಾರತ ಎಲ್ಲ ರೀತಿಯ ಅಗತ್ಯ ಕ್ರಮಗಳಿಗೆ ಮುಂದಾಗಬೇಕಾದ ಅನಿವಾರ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಇದು ಗೆಳೆಯರೆ, ಬಾಂಗ್ಲಾ ಇಸ್ಲಾಮಿಕ್ ನ್ಯಾಟೋ ಆಗೋ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.